ವೆಲ್ಕಮ್ ಫ್ರೆಂಡ್ಸ್. ಇವಳು ಹೇಳು ಮತ್ತು ಇನ್ನೊಂದ್ಸರಿ ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್. ಇವಳಿಗೆ ಅಲ್ಲಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ. ಇವಳಿಗೆ ನಿನ್ನ ಹೆಸರೇನಮ್ಮ? ಏನಮ್ಮ ಗಬ್ಬಿ. ಗಬ್ಬೊಡಿತೀಯ ಅದಕ್ಕೆ ಗಬ್ಬಿ. ಇಲ್ಲ ಆಯ್ತು ಇವಳಿಗೆ ಸ್ಕೂಲಲ್ಲಿ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ. ಏನ್ ಹೆಸರು? ಸ್ಕೂಲ್ಗೆ ಏನಪ್ಪ ಹೆಸರು ಕೊಟ್ಟವ್ರು ನಿನ್ಗೆ? ಯಾತಿಕ ಲಾಪಕ್ದೊಂದು ಲೀತಿಕಾ. ಇಲ್ಲೊಬ್ಬ ಇದ್ದಾನೆ ಗಬ್ನಂತ. ಇವಳ ಹೆಸರೇನು? ಅಂಬುಜಾ, ಬ್ಯಾಕ್ ಬೋನ್ ಅಂಬುಜಾ. ಓಕೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದಿರೋದು ನಮ್ಮ ಊರು ಮಳವಳ್ಳಿಗೆ. ಯಾಕೆ? ಹಬ್ಬಕ್ಕೆ. ಇದ್ಯಾವ ಹಬ್ಬ? ಇದು ನಮ್ಮಲ್ಲಿ ಮಾಡೋ ಪರ ಎಂಬ ಹಬ್ಬ. ನಮ್ಮ ಮನೆ ದೇವ್ರನ್ನ ಕರೆಸಿ ನಮ್ಮ ಮನೆ ದೇವ್ರನ್ನ ಕರೆಸಿ ಗ್ರ್ಯಾಂಡಾಗಿ ಇಡೀ ಊರಿಗೆ ಊಟ ಹಾಕಿ ಮರಿ ಕಡ್ದು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಸೊ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗಿದ್ವಿ, ಬೆಳಿಗ್ಗೆಯಿಂದ ಏನಾಯಿತು ನೋಡ್ಕೊಂಬರೋಣ. ನೀನು ಚಿನಿ ನೋಡ್ಕೊಂಬರೋಣ. ಕಮಾನ್. ಹೇಳಿದ್ನಲ್ಲ, ಆಫೀಸ್ಗೆ ರಜಾ ಹಾಕಿ ಇವತ್ತು ನಾವು ಹೊರಡ್ತಾ ಇರೋದು ನಮ್ಮೂರಿಗೆ. ಸೊ ಬೆಳಗ್ಗೆ ಎದೊಳೋದಕ್ಕಿಂತ ಮುಂಚೆ ಈ ನನ್ನ ಮಗುನ ನೋಡ್ಕೊಳ್ಳಿ, ಇಡೀ ನೈಟ್ ನಿದ್ದೆ ಕೊಟ್ಟಿಲ್ಲ. 4 ಗಂಟೆ ಆಯಿತಾ ಹೊರಡೋಣ, 5 ಗಂಟೆ ಆಯಿತಾ ಹೊರಡೋಣ ಅಂದ್ಬಿಟ್ಟು ಫುಲ್ ನೈಟು ಕೂಳೆ ಕೊಟ್ಟವನೆ. ಸೊ ಮಾರ್ನಿಂಗ್ ನಾವೆದ್ದು ಹೋಗಿದ್ದು ನಮ್ಮ ಅಣ್ಣ ಮನೆ ಹತ್ರ. ಅಲ್ಲಿಂದ ನಮ್ಮ ಅಣ್ಣ ದೊಡ್ಡಮ್ಮನ ಕರ್ಕೊಂಡು ನಮ್ಮೂರಿಗೆ ಹೊರಟೆ. ಆ್ಯಕ್ಚುಲಿ ಹೋದ ಹಬ್ಬಕ್ಕೆ ನಾನು ಒಬ್ಬನೇ ಹೋಗಿದ್ದೆ, ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ. ಈ ಸಲ ನಂಬಿ ಬರ್ತಾ ಇದ್ದಾರೆ ನನ್ನ ಜೊತೆ ಡ್ರೈವಿಂಗಲ್ಲಿ. ಸೊ ನನಗೂ ಕಾನ್ಫಿಡೆಂಟ್ ಬಂದಿದೆ, ಇನ್ಮೇಲಿಂದ ಎಲ್ಗಾರು ಹೋಗಬೇಕು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಫೈನಲಿ 7 ಗಂಟೆ ಅಷ್ಟರಲ್ಲಿ ನಾವು ರೀಚ್ ಆಗಿದ್ದು ಮಳವಳ್ಳಿಗೆ. ಬೇಗ ಅಲ್ಲುಜ್ಜಿರೋ ರೀಸನ್ನು ಹೊಟ್ಟೆ ಬೇರೆ ಕವ ಅಂತ ಇತ್ತು. ಸೊ ಊರಿಗೆ ಏನೇನು ಬೇಕು ಸಾಮಾನುಗಳನ್ನ ಸ್ವಲ್ಪ ಗಾಡಿಗೆ ಹಾಕ್ಕೊಂಡು ಅಲ್ಲೇ ಟಿಫಿನ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟು ಊರಿಗೆ ಹೊರಟ್ವಿ. ಆ್ಯಕ್ಚುಲಿ ಈಚೆ ಕಡೆ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ, ತೊಳೆದು ಬೆಳಗ್ಗೆ ಇಲ್ಲ. ಸೊ ಇವತ್ತು ನಮ್ಮನೆ ಗಂಡು ದೇವ್ರು ಬರ್ತಾ ಇದೆ, ಹೆಣ್ಣು ದೇವ್ರನ್ನ ನೋಡಬೇಕು ಅನ್ನೋ ಆಸೆ ಇದೆ. ನೋಡೋಣ, ಅಕಸ್ಮಾತ್ ಆದರೆ ಹೋಗೋಣ ಅಂತ ಕೇಳಿ ನೋಡ್ತೀನಿ. ಎಲ್ಲ ಬಂದರೆ ಒಬ್ಳು ಬಂದ್ಲು, ಇನ್ನೂ ಎಷ್ಟು ಜನ ಬರ್ತಾರೆ ಅಂತ ನೋಡ್ಕೊಂಬರೋಣ. ನಮ್ಮ ದೇವ್ರುಗಳೆಲ್ಲ ಬರೋದು ಸಂಜೆ ಆಗುತ್ತೆ. ಅಲ್ಲಿವರೆಗೂ ಹೆಣ್ಣು ದೇವ್ರಿಗೆ ಹೋಗಿ ಬಂದ್ಬಿಡೋಣ, ಯಾರ್ಯಾರು ಬರ್ತಾರೆ ನೋಡ್ಕೊಂಬರೋಣ ಅಂತ ಒಂದು ವಿಸಿಟ್ ಹೊರಟ್ವಿ. ಇವತ್ತು ಪೂರ್ತಿ ವೆಜ್ಜು, ನಾಳೆ ನಾನ್ ವೆಜ್ಜು. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಇಲ್ಲಿರೋವೆಲ್ಲ ಕೊಯ್ ಗುಡಿಸ್ಬಿಡ್ತೀವಿ. ಯಾಕೆಂದರೆ ಹೊಡಿತಾ ಇರೋದು ನಾವು 14 ಮರಿ. ಆ್ಯಕ್ಚುಲಿ ನಾವು ಪೂಜೆ ಮಾಡ್ತಾ ಇರೋ ಮನೆ ಬಂದು ಇದೆ, ಇವಾಗ ಫುಲ್ಲು ಫ್ರೀ ಇದೆ. ಸಾಯಂಕಾಲ ಆಗ್ತಾ ಹಂಗೆ ಜನ ತುಂಬ್ಕೊತಾರೆ. ಮಂಗ ಕಾಲೇ ಎಡ್ಸಲ್ಲ ಹೆಂಗೆ ಕೂತ್ಕೊಂಡ್ರಿ ಸರ್? ಏಣಿ ಯೂಸ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ಅಲ್ಲಡ ಅಲ್ಲಿ ಏಣಿ. ಸೊ ಹೆಣ್ದೇವ್ರಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ನಾವು ಬರ್ತೀವಿ ಅಂತ ಕಾರ ಎಲ್ಲ ಸೀಟು ಬುಕ್ ಆಗೋಯ್ತು. ಆ್ಯಕ್ಚುಲಿ ನನಗೂ ಡೌಟ್ ಇತ್ತು, ಟೆಂಪಲ್ ತೆಗ್ದಿರುತ್ತೋ ಇಲ್ವೋ, ಸಂಜೆ ಬೇರೆ ಆಗಿಬಿಟ್ಟಿದೆ 5 ಗಂಟೆ ಅಂತ. ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಮ್ಮದು ಋಣ ಇತ್ತು ಅನಿಸುತ್ತೆ, ತಾಯಿ ದರ್ಶನ ಆಯಿತು. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಕೂತು ಜಾಗದಲ್ಲೇ ಕೈ ಮುಕ್ಕೊಂಬಿಡಿ. ತುಂಬ ಪವರ್ಫುಲ್ ದೇವರು, ಉಲ್ಲೇಗಾಲದ ಹುಚ್ಚಮ್ಮ ಅಂತ ನಮ್ಮನೆ ಹೆಣ್ಣು ದೇವರು. ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಇಲ್ಲೇ ಕೂತ್ ಜಾಗದಿಂದನೇ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಖುಷಿ ಏನು ಅಂದರೆ ನೋಡಿ, ಹೆಂಗೆ ಪಾತ್ರ ಎಲ್ಲ ದಬಾಕ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರೆ. ಆ್ಯಕ್ಚುಲಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಚಿಕ್ಕದಾಗಿ ಪರ ಮಾಡ್ಕೊಂಡಿದ್ರಂತೆ ಯಾರೋ ಹರಕೆ ಹೊತ್ಕೊಂಡು. ಇನ್ನೇನು ಟೆಂಪಲೆಲ್ಲ ತೊಳೆದು ಕ್ಲೋಸ್ ಮಾಡ್ಕೊಂಡು ಹೋಗೋ ಟೈಮ್ಗೆ ಒಳ್ಳೆ ದರ್ಶನ ಸಿಕ್ತು. ಜೊತೆಗೆ ಅವ್ರು ಮಾಡಿದ್ದು ಸಣ್ಣ ಪ್ರಸಾದ ಕೂಡ ನಮಗೆ ಸಿಕ್ತು. ಸೊ ಋಣ ಅನ್ನೋದು ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ. ನಮ್ಮ ಋಣ ಹೀಗಿತ್ತು, ದರ್ಶನವೂ ಆಯಿತು, ಪ್ರಸಾದನೂ ಸಿಕ್ತು. ಸೊ ನಮ್ಮೂರಿಗೆ ಹೋಗ್ಬಿಟ್ಟು ಬರೋಣ ಬನ್ನಿ. ಸೊ ರಿಟರ್ನ್ 8ರಿಂದ 10 ಕಿಲೋಮೀಟ್ರ್ ಇರ್ಬೋದು ನಮ್ಮೂರು. ಸೊ ಹೋಗೋ ಅಷ್ಟೊತ್ತಿಗೆ ಇಡೀ ಊರಿಗೂರೇ ಎಲ್ಲ ತೊಳೆದು ಸಿಂಗಾರ ಮಾಡ್ತಾಯಿತ್ತು. ಆ್ಯಸ್ ಇಟ್ ಈಸ್ ನಮ್ಮ ಮದರ್ ಇಂಡಿಯಾ ಕೂಡ ಅದೇ ಕೆಲಸ ಮಾಡ್ತಾಯಿತ್ತು. ಸೊ ನಮ್ಮ ಅಕ್ಕಂದಿರೆಲ್ಲ ರಂಗೋಲಿ ಬಿಡ್ತಾಯಿದ್ರು. ಸೊ ಇನ್ನೇನಿದೆ, ನಮ್ಮದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೈಲಾಗಿದ್ದ ಕೆಲಸನ ಟಕಾ. ಏನು ಕಿತ್ತಾಗ್ತಾ ಇದೆಯಾ?
ಇರು ಬೈಲ್ ಏನು ಕಿತ್ತಾಕ್ತಾ ಇದೆಯಾ? ತಾತನ ಜೊತೆ ಹೋಗ್ಬಿಡು ಅಲ್ಲಿ ಕಳ್ಳಿ ಕಿತ್ತಾಕುವಂತೆ ಊರು ತೋಟತ್ತವ. ಹಾಂ ಆಟ ಆಡ್ಬೇಕಾ? ಹಂಗಂದ್ರೆ ನೀನು ಗದ್ದೆಗೆ ಹೋಗ್ಬೇಕು ತಾತನ ಜೊತೆ. ಹೋಯ್ತ್ಯಾ? ಬ್ಯಾಡ್ದಿರೋದ್ನೆಲ್ಲ ಕಿತ್ತಾಕುವಂತೆ ತಾತನ ಜೊತೆ ಎಲ್ಪ. ಅದು ಬದ್ನೇಕಾಯ್ಕು ನಾವು ಏನು ಸಾರು ಮಾಡ್ಬೇಕು ನಾವು ನೀನು ತಗೊಂಡೋಗಿ. ನೀನು ಮಾಡೋ ಸಾರು ತಿನ್ಬೇಕಾ ಇವತ್ತು ನಾವು? ಬಡ್ನೆಕಾಯಿ ಸಾರು ಮಾಡ್ತೀವಿ ಇವತ್ತು. ಹೆಂಗ್ ಮಾಡೋದು ಬಡ್ನೆಕಾಯಿ ಸಾರು? ಬಡ್ನೆಕಾಯಿ ಹಾಕಿ ಅನ್ನ ಮಾಡಿ ಮಾಡಿ ಕಿತ್ಕೊಳವ ನಿನಗೋಸ್ಕರ ತಾತ ನೋಡಿ ಎಷ್ಟು ಬೆಳೆಸ್ಬಿಟ್ಟದೆ ಇವೆಲ್ಲ ಬದ್ನೆಕಾಯಿ ನಿನಗೆ. ಯಾಕೆ ನಿಂಗೂ ಬೇಕಾ? ಕಿತ್ಕೊಳವ ನಿಂಗೆ ಅಂತ ಬೆಳೆಸಿರೋ ಕಿತ್ಕೊಳವ. ಹಾಂ ಯಾಕಂಗೆ ಬಾಸುಂಡೆ ಕೊಡ್ತದೆ ದಂಡಿಗೆ. ಆಮೇಲೆ ಅಜ್ಜಿ ಇನ್ನು ದಪ್ಪ ಆಗ್ಬೇಕದು ಕಣ್ಬಾ. ಬೇರೆ ಏನೇನು ಬಿಟ್ಟದ್ ನೋಡು ತಾತ. ಇಲ್ಲೋಡು ಹೂವು ಬಿಟ್ಟದ್ ನೋಡು. ಹೂವು ಕಿತ್ಕೊಬಿಡು. ಇಲ್ಲ ನೋಡು ಕಬ್ಬು ಬಿಟ್ಟದ್ ನೋಡು ತಾತ. ಕಬ್ಬು ಕಿತ್ಕೊಂಬಿಡು. ಇದೇ ಕಬ್ಬು ಕಣವ. ನೋಡಿಲ್ಲಿ ನೋಡು ತುಳಸಿ ನೋಡು. ಇಲ್ಲೋಡು ನುಗ್ಗೆ ಸೊಪ್ಪು ನೋಡು. ನುಕ್ಕಂಡೆಲ್ಲ ಹೋಯ್ತವಳು. ಏನು ತೋರ್ಸಕ್ಕೆ? ಇದು ಎಕ್ಕದ ಗಿಡ, ಇದು ಮಾವಿನ ಗಿಡ, ಇದು ಕರಿಬೇವು ಗಿಡ. ಏನವ ಖಾಲಿ ಬೆನ್ಗೆ ಕಣವ ಅದು. ಬಾ ಎಕ್ಕದ ಗಿಡ ಇನ್ನೂ ದೊಡ್ಡನೇ ತೋರಿಸ್ತೀನಿ. ಬಾ ದೊಡ್ಡ ಮರನೇ ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ನೋಡಿಲ್ಲಿ ಮಲ್ಲಿಗೆ ಹೂವು ಬಿಡ್ತೈತೆ. ಏನದು? ಕಿತ್ಕೊಂಡು ಅಂದ್ಬಿಟ್ಟು ತೆಗಿಬೇಕಾ? ನೋಡಿಲ್ಲಿ ಇದು ಚೇಪೆಕಾಯಿ ಓಕೆನಾ. ಇದು ಹಿತ್ಲವರೆಕಾಯಿ ಅಲ್ಲ, ಇದು ಆಗ್ಲಕಾಯಿ ಇದೆ ಯಾವುದೋ ನೋಡಿ. ಇದು ಅಲೋವೆರಾ ನೋಡ್ಕೊಳ್ರಿ. ಇದು ಬೇವು, ಇದ್ರ ಪಕ್ಕದಲ್ಲೇ ಮಾವು, ಎರಡು ಪಕ್ಕದಲ್ಲೇ ಅದೇ ಆಯ್ತಾ. ಈ ಕಡೆ ಮನೇನೂ ರೆಡಿ ಆಯಿತು. ಮನೆಯವ್ರು ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇವ್ರುಗಳು ರೆಡಿ ಆದರು. ಎಕ್ಸ್ಕ್ಯೂಸ್ ಮೀ, ಒಂದು ಫೋಸ್ ಕೊಡ್ತೀರಾ? ಗುಡ್ ಫೋಸ್ ಯಾ. ಫೋಟೋ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ತುಳಸಿನಾ? ಓಕೆ, ಮೆನ್ಷನ್ ಮಾಡಿ. ಇದು ತುಳಸಿ, ಇದು ಎಕ್ಕ, ಅದು ಏಣಿ. ಒಳ್ಳೆ ವ್ಯೂಸ್ ಕಿತ್ಕೊಂಡು ಹೋಯ್ತೆ ಬಿಡಿ ಸಾಕು. ಸೂರ್ಯ ಮುಳುಗೋ ಅಷ್ಟರಲ್ಲಿ ದೇವ್ರನ್ನ ಕರ್ಕೊಂಬಂದರು. ಸೊ ದೇವ್ರ ಸಾಮಾನು ತೊಳೆಯೋರು ತೊಳಿತಾ ಇದ್ದಾರೆ, ದೇವ್ರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋರು ಮಾಡ್ತಾ ಇದ್ದಾರೆ, ಸಾಂಗಿಂಗ್ ಆಡೋ ಅಜ್ಜಿಗಳು ಆಡ್ತಾ ಇದ್ದಾರೆ. ಸೊ ನಮ್ಮ ಬಸವಣ್ಣನ ನೋಡ್ಕೊಳ್ಳಿ, ಇದೇ ನಮ್ಮ ಬಸವ. ಇದಕ್ಕೆ ರಾತ್ರಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಕರ್ಕೊಂಬರ್ತೀವಿ, ನೋಡ್ತಾ ಇರಿ. ಅಯ್ಯ ಅಯ್ಯ ಇವಳು ನೋಡ್ಕೊಂಬಿಡ್ರಪ್ಪ, ಕೈ ಮುಕ್ಕೊಂಬಿಡ್ರಪ್ಪ. ನಮ್ಮೂರು ಮಿನಿ ಮಾರಮ್ಮ ಇವಳು. ಆ್ಯಕ್ಚುಲಿ ಎಲ್ಲರೂ ನೋಡಿರ್ತೀರ ಅನಿಸುತ್ತೆ, ನಂದಿ ಕಂಬ ಅಂತ ಅಂದ್ಬಿಟ್ಟು. ಸೊ ಅದ್ರ ಸಾಮಾನಿದು ಹುಣ್ಸೆಹಣ್ಣು ಹಾಕಿ ತೊಳಿತಾ ಇದ್ದಾರೆ, ಸ್ವಚ್ಛ ಮಾಡ್ತಾ ಇದ್ದಾರೆ. ಇದು ದೊಡ್ಡಯ್ಯ ಚಿಕ್ಕಯ್ಯ ಅಂತ ಅಂದ್ಬಿಟ್ಟು. ಸೊ ಇದನ್ನು ನೋಡ್ತಾ ಇರಿ. ಇದು ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ. ಪಂಜಿ ಇಟ್ಕೊಂಡು ಬರ್ತಾರೆ. ಸೊ ಪಂಜಿಗೆ ಏನೇನು ಬೇಕು ಹೊಸ ಬಟ್ಟೆ ತೊಗೊಂಡು ಅದನ್ನ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಇಡೀ ಊರೇ ಸಪೋರ್ಟ್ ಮಾಡಿ ಇವತ್ತು ನೈಟ್ ಆಲ್ಟ್ ಆಗ್ತಾರೋ ಎಲ್ಲರಿಗೂ ಕೂಡ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ತರಕಾರಿ ಕಟ್ ಮಾಡೋರು ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋರೆಲ್ಲ ಒಂದು ಕಡೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಡೀ ಊರೇ ಒಂದಾಗಿ ಮಾಡಿದ್ದ ಹಬ್ಬ ನಮ್ಮದು. ಈ ಥರ ಎಲ್ಲ ಒಟ್ಟಾರೆ ಸೇರಿದ್ರೆ ಅಲ್ವಾ ಅದನ್ನ ಹಬ್ಬ ಅನ್ನೋದು. ಸೊ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲದೆ ಇವತ್ತು ನೈಟ್ ಪೂರ್ತಿ ವೀರ ಮಕ್ಕಳ ಕುಣಿತಾ ಇರುತ್ತೆ. ನಾವೇನು ಶಿವರಾತ್ರಿಗೆ ಮಾಡ್ತಾ ಇದ್ವಿ ಅದು. ಸೊ ಅದ್ರ ವಸ್ತ್ರಗಳೆಲ್ಲ ತಂದಿಕ್ಕಿದ್ದಾರೆ. ಅಂದರೆ ವೀರ ಮಕ್ಕಳೆಲ್ಲ ಒಬ್ಬೊಬ್ಬರೊಬ್ಬರೊಬ್ರು ಬರ್ತಾ ಇದ್ದಾರೆ ಅಂತ ಆಯಿತು. ಸೊ ಈ ಒಳ್ಳೆ ಸಂದರ್ಭಕ್ಕೆ ಕಾರಣ ಈ ಜಗನ್ಮಾತೆಯರು. ಇವರಿಂದನೇ ಎಷ್ಟೋ ವರ್ಷದ ಮೇಲೆ ದೇವ್ರನ್ನ
ಊರಿಗೆ ತಂದು ಹಬ್ಬ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇಡೀ ಊರೇ ಜೊತೆಯಾಗಿದೆ. ಅದಕ್ಕೋಸ್ಕರ ಇವರಿಬ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೋ ಅಷ್ಟರಲ್ಲಿ ಮನೆ ಖಾಲಿ ಮಾಡಿಕೊಟ್ಟಿದ್ವಿ. ಸೊ ಬಂದಿರೋ ಎಲ್ಲ ದೇವ್ರುಗಳನ್ನ ಒಂದು ಕಡೆಯಿಂದ ವೆಲ್ಕಮ್ ಮಾಡಿಕೊಂಡು, ಈಗೇನು ನೀವು ನೋಡ್ತಾ ಇದ್ದೀರಾ ಕತ್ತಿ, ವೀರಗಾಸೆ ಕತ್ತಿ, ಇದನ್ನು ನಾವು ದೇವರು ಅಂತ ನೋಡ್ತೀವಿ. ಸೊ ಅಲ್ಲಿ ಬಂದಿರೋ ಎಲ್ಲ ತಮ್ಮಡಪ್ಪಂದಿರನ್ನ, ವೀರಗಾಸೆ ಕುಣಿತದವ್ರನ್ನ, ವೀರ ಮಕ್ಕಳನ್ನ, ಟಮಟೆ ಬಡಿಯೋರನ್ನ ಪ್ರತಿಯೊಬ್ಬರೂ ವೆಲ್ಕಮ್ ಮಾಡಿಕೊಂಡು ಅವ್ರವ್ರ ಕೆಲಸನ ಅವ್ರವ್ರಿಗೆ ಮಾಡ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಿದ್ವಿ. ಸೊ ಅವ್ರವ್ರ ಪ್ರಿಪ್ರೇಷನ್ನ ಅವ್ರನ್ನ ಮಾಡ್ಕೊತಾಯಿದ್ರು. ಸೊ ಇದು ಏನಿದೆ ಇಡೀ ಪಂಜು ಆ ಟೀಮು ಇದು. ಒಂದು ಕಡೆ ಮನೆ ಹತ್ರ ಎಲ್ಲ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ನಾವು ತಂದಿರೋ ಅಂಥ ಮರಿನ ಕೂಡ ನಾವು ದಾನ ಮಾಡ್ತಾಯಿದ್ದೀವಿ. ಸೊ 14 ಮರಿಯಲ್ಲಿ ನಾವು ಒಂದು ಮರಿನ ಸ್ಪಾನ್ಸರ್ ಮಾಡಿದ್ವಿ. ಸೊ ಇದು ಸಾಕಿರೋರ ಮನೆಯಿಂದ ನಾವು ತೊಗೊಂಡ್ವಿ. ಪಾಪ ಸಾಕೋ ತಾಯಿಗೆ ಬೇಜಾರಾಗ್ತಾ ಇದೆ ಅದನ್ನು ಕೊಡೋದಕ್ಕೆ. ಆದರೂ ಕೂಡ ಇವತ್ತು ಕಟ್ಟ ಕಡೆ ದಿವಸ ಅಂದ್ಬಿಟ್ಟು ಒಂದು ಸರಿ ಮಕ ನೋಡ್ಕೊತ ಇದ್ದಾರೆ. ಈಗ ಎಣ್ಣೆ ಕಡೆಗೆ ಹೊಡಿಬೇಕಂತ ಕಟ್ಟೋರ್ಲ ಒಂದು ಮರಿ ಕೂದ್ಬಿಟ್ಟು ಎಣ್ಣೆ ಹೊಡ್ಬಿಟ್ಟು ಊಟ ಮಾಡ್ತಾರಂತೆ. ಯಾವ್ದಾರು ಹೊಡ್ಕೊಳ್ಳಿ ತೀರ್ಥಾಗ್ತದೆ ಅವ್ರು ಹೊಡಿತಾರ ಅವ್ರ ಏ ಬುಕ್ಕುವ ಆ ರಳಿಲಿ ಎಲ್ಲ ಸತ್ಯವನ್ರು ನೋಡು. ಅವೇಟ್ ಆಗ ವೇಟ್ ಇಟ್ಕೊಂಡು ಹಂಗೆ ಇಟ್ಕೊಂಡು ಗುಬ್ಬ ಇಟ್ಕೊಂಡು ವೇಟ್ ಮುಖ್ಯ ಹೋದ್ರಲೆ ಬುಕ್ ಮಾಡ್ಲ ಇದೇಲ್ಲ ಜನಕ್ಕೆ ಮಾಡ್ದಂಗೆ ಮಾಡ್ತಿಲ್ಲ ಜಾ ಕೊಡು ಮಾಡ್ಲಿ. ಇನ್ನು ಡೇಟ್ ಕಟ್ ಮಾಡಿದ್ರು ಅವಕ್ಕ ಸಮೀಶಿ ತೇರ್ತಾ ಹಾಕಿ ಅವಕ್ಕ ಸೊ ಫೈನಲಿ ಊಟ ರೆಡಿಯಾಗಿತ್ತು. ಬಿಸಿ ಬಿಸಿ ಪಾಯಸ ಊಟ ತಿನ್ನೋದಕ್ಕಾಗಿಲ್ಲ, ಎಷ್ಟು ಸುಡ್ತಾ ಇದೆ ಅನ್ನೋ ನೋಡಿ, ಹೊಗೆ ಹೆಂಗಾಡ್ತಾ ಇದೆ. ಸೊ ನೈಟ್ ಊಟ ಇಡೀ ಊರಿಗೆ ತಯಾರು ಮಾಡಿದರು. ಸೊ ಇಡೀ ಊರು ತಿಂದು ಒಳ್ಳೆ ಆಶೀರ್ವಾದ ಮಾಡಿದ್ರು. ಇನ್ನೊಂದು ಕಡೆ 9:30 10 ಗಂಟೆ
ದೇವ್ರು ಕುಣಿಯುವಂಥ ಸಮಯ. ಸೊ ದೇವ್ರಿಗೆ ಅದಕ್ಕೋಸ್ಕರ ಏನೇನು ಬೇಕು ಎಲ್ಲ ಪ್ರಿಪ್ರೇಷನು ತಯಾರಾಗಿತ್ತು. ಸೊ ನಾವುಗಳು ನಮ್ಮ ಬಟ್ಟೆಗಳನ್ನ ಹಾಕ್ಕೊಂಡು, ಅಂದರೆ ವಸ್ತ್ರನ ಹಾಕ್ಕೊಂಡು ಕುಣಿಯೋದಕ್ಕೆ ಶುರು ಆದ್ವಿ. ಸೊ ಕುಣಿತ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಏರಿಯ ಕೆಳಗೆ ಎಳೆಯ ತೆಂಗಿನ ಮರ ಏನು ಬೇಕನ್ನ ಕುದುರೆ ಬಾಪೂರಿ ತನ್ನ ಹೂವೇ ಒಕ್ಕಟೋರ
ಸಾಲವೇನೋ ಸಂಪಿಗೆ ಹೂವೇ ಮಗ ತೋರೋ ಯಾರಿದ್ದಾರೆ ನಾನಿಲ್ಲದ ಮೇಲೆ ಸಾಲವೇನೋ ಸಂಪಿಗೆ ಹೂವೇ ಮಗ ತೋರೋ ನೋಡಿ ಹೆಣ್ಣು
ಬರ್ತಾರೆ ಈಗ ಅಲ್ಲಿಂದ ಹೋಗಿ ಬರ್ತಾರೆ ಈಗ ಮನೆಗೆ. ಮಾಡಿಸ್ತೀನಿ ಅನ್ಬಿಟ್ಟು ಅಡ್ಡ ಬಿದ್ದು ಬಾಯ್ ಬಿಟ್ಟು ಹೇಳು
ಮಾಡಿಸ್ತೀನಿ ಕಣ ಬಂದ್ಬಿಟ್ಟು ಬಾಯ್ ಪಟ್ಟು ಹಾ ಜೋರಾಗಿ ಹೇಳು ಬಾಪ ಸೈಡ್ ವಹಿಸೋದು ಸಮಾಧಾನ ಆಗಿದೆ ಬರೀ ಬಡ್ಡಿ
ಸೊ ಎಲ್ಲರ ಮನೆ ಮುಂದೆ ದೇವ್ರು ಹೋಗಿ ಮೆರವಣಿಗೆ ಮುಗಿಸಿ ನಾವು ಮಲಗೋ ಅಷ್ಟೊತ್ತಿಗೆ 5:45 ಆಗಿತ್ತು. ಸೊ ಕಣ್ಬಿಟ್ಟು ನೋಡಿದ್ರೆ 10 ಗಂಟೆ. ಸೊ ಫಸ್ಟ್ ಹೋಗಿ ಟಿಫಿನ್ ಮಾಡಿ ಇನ್ನೊಂದು ಸರಿ ಮಲಗಿ ಎದ್ದೋಳೋಣ ಅಂತ ಟಿಫಿನ್ಗೆ ಹೋದ್ವಿ. ಎಷ್ಟು ಬಿಸಿ ಬಿಸಿ ನೋಡಿ ಪಲಾವ್ ರೆಡಿಯಾಗಿತ್ತು. ಸೊ ತಿಂದು ಮನೆ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಮಜ್ಜನದ ಬಸಪ್ಪ ರೆಡಿಯಾಗಿತ್ತು. ಕೇಳೋದು ಅಷ್ಟೇ ದಿನ ಏನೇನು ಏನಾಗೈತೆ ಚಿನಿ ಅಮ್ಮಂಗೆ? ಅಯ್ಯೋ
ಫೈನಲಿ ಮಧ್ಯಾಹ್ನ ಆಗಿತ್ತು, ಕೊನೆಗೆ ಮರಿ ಊಟ ಕೂಡ ರೆಡಿಯಾಗಿತ್ತು. ಸೊ ಅಕ್ಕಪಕ್ಕದೂರವರು ನಮ್ಮೂರವರು ಎಲ್ಲ ಸೇರಿ ಖುಷಿಯಿಂದ ತಿಂದು ಹೋದರು ಆರೈಸಿ. ಅಲ್ಲದೆ ನಮ್ಮೂರವ್ರು ಎಲ್ಲ ಸೇರಿ ಕೈ ಜೋಡಿಸಿ ಮಾಡಿದಂಥ ಹಬ್ಬ ಈ ಪರ. ಸೊ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೊತೀನಿ, ದೇವರು ಕೂಡ ಮೆಚ್ಚಿದ್ದಾನೆ ಅಂತ ಅನ್ಕೊತೀನಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಹೇಗಿತ್ತು ನಮ್ಮ ಪರ, ನಿಮ್ಮೂರಲ್ಲಿ ಹೀಗೆ ಯಾರು ಮಾಡ್ತಾರಾ ಅನ್ನೋದನ್ನು ಒಂದೆರಡು ಕಮೆಂಟ್ ಮೂಲಕ ತಿಳಿಸಿ. ಸೊ ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಮಾಡಿದರು. ಪ್ರಸಾದ ತಿನ್ನೋದಕ್ಕೆ ಎಲ್ಲ ಥರ ಫೆಸಿಲಿಟೀಸ್ ಏನೇನು ಬೇಕು ಎಲ್ಲ ಮಾಡಿಕೊಟ್ಟಿದ್ರು. ಸೊ ನಾವು ನಾನ್ ವೆಜ್ಗೆ ಕೂತ್ಕೊಂಡ್ವಿ, ಇಡೀ ಊರು ಪ್ರಸಾದ ತಿಂದು ಮೆಚ್ಚಿ ಹೋದರು. ಸೊ ನೋಡಿ ಎಷ್ಟು ಸಾರಂತೂ ಸಕ್ಕದಾಗಿ ಮಾಡಿದರು. ಯಾರು ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಲಗಿಬಿಟ್ಟಿದ್ದೆ ನಾನು, ಎಲ್ಗೂ ಹೋಗೋಕ್ಕಾಗಿರಲಿಲ್ಲ ಇಡೀ ನೈಟ್ ಕಾಲು ನೋವ್ತಾ ಇದ್ದಿದ್ದಕ್ಕೆ. ಸೊ ಇಡೀ ಫ್ಯಾಮಿಲಿ ಬಂದು ಖುಷಿ ಆಯಿತು. ಆವಾಗ ಈ ರೀತಿ ಹಬ್ಬಗಳು ಮಾಡ್ತಾ ಇರಬೇಕು, ನಮ್ಮ ಮನೆಗೆ ಜನ ತುಂಬ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಸೊ ನಿಮಗೇನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಖುಷಿ ಪಡ್ತಾಯಿರಿ. ಮತ್ತೆ ಸಿಗೋಣಂತೆ, ಬಾಯ್.